ಸುಮ್ ಬಿಟ್ ಸುಮ್ ಕುಣ್ಸು ಫೂ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅಂತ ನಮ್ಮ ಪುನೀತ್ ಅವ್ರು ಹೇಳೋಕ್ಕೂ ಮುಂಚೆನೇ ಕನ್ನಡದಲ್ಲಿ ಒಂದು ಪುಸ್ತಕ ಬಂದಿತ್ತು. ಅದರಲ್ಲಿ ಹಳ್ಳಿಲಿರೋ ಹೆಣ್ಮಕ್ಳೆಲ್ಲ ಸೇರಿ ಹೆಂಡ ಕುಡಿಯೋ ಅಭ್ಯಾಸ ಇದ್ದ ಗಂಡಸರಿಗೆ ಪಾಠ ಕಲಿಸ್ತಾರೆ. ಅರೆ, ಇದು ಯಾವುದೋ ಸೀರಿಯಸ್ ಪುಸ್ತಕ ಇರಬೇಕು, ಫೆಮಿನಿಸಮ್ ಬಗ್ಗೆ ಬರೆದಿರಬೇಕು ಅಂತ ನೀವು ಅನ್ಕೋತಾ ಇದ್ರೆ ನಿಮ್ಮ ಊಹೆ ತಪ್ಪು. ಆ ಪುಸ್ತಕ ಸಖತ್ತು ಜೋವಿಯಲ್ ಆಗಿ ತುಂಬ ಕಾಮಿಡಿಯಾಗಿ ಇದೆ. ಇದೇ ಹೆಸರಲ್ಲಿ ಸುಮನಾ ಕಿತ್ತೂರ್ ಅವರು ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ನಂಗೆ ಅನ್ಸುತ್ತೆ ಆಲ್ರೆಡಿ ನಿಮಗೆ ನಾವು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಗೊತ್ತಾಗಿದೆ ಅಂತ. ಹೌದು, ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕಿರುಗೂರಿನ ಗಯ್ಯಾಳಿಗಳು. ಲೇಖಕರು KP ಪೂರ್ಣಚಂದ್ರ ತೇಜಸ್ವಿ. ಪ್ರಕಾಶಕರು ಪುಸ್ತಕ ಪ್ರಕಾಶನ. ಪುಟಗಳು 110, ಬೆಲೆ 114 ರೂಪಾಯಿಗಳು. ಜಾನ್ರ ಶಾರ್ಟ್ ಸ್ಟೋರೀಸ್. ಪುಸ್ತಕ ಹಾಗೂ ಸಿನಿಮಾ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಅನ್ನಿಸ್ಬೋದು ಇದರಲ್ಲಿ ಕಿರುಗೂರಿನ ಗಯ್ಯಾಳಿಗಳು ಅಂತ ಒಂದೇ ಕತೆ ಇದೆ ಅಂತ. ಆದರೆ ಈ ಪುಸ್ತಕದಲ್ಲಿ ಇದ್ರ ಜೊತೆಗೆ ಇನ್ನೂ 3 ಕಥೆಗಳಿದ್ದಾವೆ. ಕೃಷ್ಣೇಗೌಡರ ಆನೆ, ಮಾಯಾಮೃಗ ಮತ್ತು ರಹಸ್ಯ ವಿಶ್ವ ಅಂತ. ಪುಸ್ತಕದ ಓಪನಿಂಗಲ್ಲೇ ತೇಜಸ್ವಿ ಅವರು ನಮ್ಮನ್ನು ಕಿರುಗೂರಿಗೆ ಟೈಮ್ ಟ್ರಾವೆಲ್ ಮಾಡಿಸ್ತಾರೆ. ಭತ್ತ ನಾಟಿ ಮಾಡೋ ಸಿಚುವೇಶನ್ ಇರ್ಬೋದು, ಅಥವಾ ಕಾಳೇಗೌಡ ಉಳುಕು ತೆಗೆಯೋ ಸೀನ್ ಇರ್ಬೋದು. ಓದ್ತಾ ನಮ್ಮ ಮುಖದ ಮೇಲೆ ನಗು ಬರ್ಸುತ್ತೆ. ಕಿರುಗೂರು ಅನ್ನೋ ಒಂದು ಸಣ್ಣ ಹಳ್ಳಿಯ ಕಾಲಘಟ್ಟದ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಕೃಷ್ಣೇಗೌಡರ ಆನೆ ಇನ್ನೊಂದು ಸೂಪರ್ ಆಗಿರೋ ಕತೆ. ಇದನ್ನು ಯಾವುದೋ ತರಗತಿಗೆ ಪಠ್ಯಪುಸ್ತಕವಾಗಿ ಕೂಡ ಅಳವಡಿಸಿದ್ದಾರೆ. ಮೂಡಿಗೆರೆಯಲ್ಲಿ ಆನೆ ಸಾಕೋದು ಎಷ್ಟು ಕಷ್ಟ ಅನ್ನೋದನ್ನು ಈ ಪುಸ್ತಕ ಹೇಳುತ್ತೆ. ಈ ಆನೆಯಿಂದ ಆಗೋ ತೊಂದರೆನ ಆನೆ ಮಾಡ್ತಾ ಇರುತ್ತಾ ಅಥವಾ ಬೇರೆಯವ್ರು ಯಾರೋ ಆನೆ ಕೈಲಿ ಮಾಡಿಸ್ತಾ ಇರ್ತಾರ ಅನ್ನೋದೇ ಈ ಕಥೆಯ ಸಸ್ಪೆನ್ಸು. ಈ ಕಥೆಯಲ್ಲಿ ಆನೆಗೂ ಒಂದು ವ್ಯಕ್ತಿತ್ವ ಇದೆ. ಪುಸ್ತಕ ಓದಿದ ಮೇಲೆ ನಿಮ್ಗೇನಾದರೂ ಆನೆ ಸಾಕಬೇಕು ಅಂತ ಆಸೆ ಇದ್ದರೆ ಅದನ್ನು ನೀವು ಡೆಫಿನೆಟ್ ಆಗಿ ಕೈ ಬಿಡ್ತೀರಾ. ಇದೆಲ್ಲದಕ್ಕಿಂತ ಸೂಪರ್ ಆಗಿರೋ ಕತೆ ಮಾಯಾಮೃಗ. ಇದನ್ನು ತೇಜಸ್ವಿ ಅವರು ಅವರ ಫ್ರೆಂಡ್ ಆದ ಶಾ ಜೊತೆ ಒಂದು ಸ್ಮಶಾನಕ್ಕೆ ದೆವ್ವವನ್ನು ಹುಡ್ಕೊಂಡು ಹೋದಾಗ ನಡೆಯೋದು. ಆ ದೆವ್ವಗಳು ಇವರಿಗೆ ಮೋಸ ಮಾಡಬಾರ್ದು ಅನ್ನೋದಕ್ಕೆ ಇವರಿಬ್ಬರು ಒಂದು ಚೈನೀಸ್ ಮಂತ್ರ ಕೂಡ ಕಲ್ತ್ಕೋತಾರೆ. ಇದನ್ನು ನೀವು ಪುಸ್ತಕದಲ್ಲಿ ಓದಿದ್ರೆ ಭಾರಿ ಮಜಾ ಬರುತ್ತೆ. ಓದ್ತಾ ಓದ್ತಾ ತೇಜಸ್ವಿ ಅವರ ಒಂದು ಹುಚ್ಚು ಸಾಹಸದ ಉದಾಹರಣೆನ ನೀವು ಈ ಕಥೆಯಲ್ಲಿ ನೋಡ್ತೀರಾ. ಇನ್ನು ಕೊನೆಯ ಕತೆ ರಹಸ್ಯ ವಿಶ್ವ. ನಮ್ಮಲ್ಲಿ ಯಾವುದೋ ಒಂದು ಸೀಕ್ರೆಟು ಉಳ್ಕೊಂಡಾಗ ಮನಸ್ಸಲ್ಲಿ ಮೂಡೋ ಭಾವನೆಗಳನ್ನು ಹಾಸ್ಯಭರಿತವಾಗಿ ಈ ಕತೆ ವಿವರಿಸುತ್ತೆ. ತೇಜಸ್ವಿ ಅವರ ಬರಹ ನಮ್ಮ ಸುತ್ತ ಒಂದು ಅದ್ಭುತ ಲೋಕವನ್ನು ಸೃಷ್ಟಿಸುತ್ತೆ. ಯಾವುದೇ ಆಡಂಬರ ಇಲ್ಲದೆ ಸಖತ್ತು ಸಿಂಪಲ್ ಆಗಿ ಇರೋ ಅವರ ಬರವಣಿಗೆ ನಮಗೆ ಮನಸ್ಸಿಗೆ ತುಂಬ ಹತ್ರ ಆಗ್ತಾ ಹೋಗುತ್ತೆ. ಮತ್ತು ಅವ್ರ ಕಥೆಯಲ್ಲಿ ಬರೋ ಪಾತ್ರಗಳು ನಮ್ಮವರೇನೋ ಅನ್ನೋಷ್ಟು ಆತ್ಮೀಯವಾಗಿ ಗೋಚರಿಸುತ್ತೆ. ಹೀಗೆ ಒಂದು ಸತಿ ತೇಜಸ್ವಿ ಅವರ ಕಟ್ಟ ಅಭಿಮಾನಿಯಾದ ಲೇಖಕ ಕಾರ್ತಿಕ್ ಆದಿತ್ಯ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವರು ಒಂದು ಮಾತು ಹೇಳ್ತಾರೆ. ತೇಜಸ್ವಿ ಅವರಿಗೆ ಬರಹ ಅನ್ನೋದು ದೇವರ ಜೊತೆ ನಡೆಸೋ ಸಂಭಾಷಣೆ ಥರ ಅಂತ. ಪ್ರಾಬ್ಲಿ ಅದಕ್ಕೆ ಅನಿಸುತ್ತೆ ನಮಗೆ ತೇಜಸ್ವಿ ಅವರ ಬರಹಗಳು ಅಷ್ಟು ಇಷ್ಟ ಆಗೋದು, ಆಪ್ತ ಅನಿಸೋದು. ಬನ್ನಿ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಶಾ, ದೆವ್ವಗಳು ನಮ್ಮ ರೂಪದಲ್ಲೇ ಬಂದು ನಮಗೆ ತೊಂದರೆ ಕೊಡಲಾರಂಭಿಸೋದಕ್ಕಿಂತ ಮೊದಲೇ ನಾವು ಈ ಜಾಗ ಖಾಲಿ ಮಾಡೋದು ಒಳ್ಳೆಯದಲ್ವೇ ಎಂದ. ನಾನು ಅದ್ರ ಬಗ್ಗೆ ಯೋಚಿಸುತ್ತಾ ಇದ್ದೇನೆ. ನನಗೆ ಒಂದು ಉಪಾಯ ಉಳಿತಾ ಇದೆ. ಅದರ ಪ್ರಕಾರ ನಮ್ಮ ರೂಪ ಧರಿಸಿ ದೆವ್ವ ನಮ್ಮನ್ನು ಮೋಸ ಮಾಡದಂತೆ ತಡೆಯಬಹುದು ನೋಡಿ. ಏನಪ್ಪ ಅದು? ಚುಂಬಿಡ್ಸುಮ್ ಕುಣ್ಸುಫು ಎಂದರು ಶಾ. ಹಾಗೆಂದರೇನೆಂದು ತೋಚದೆ ತುಂಬ ಗಲಿಬಿಲಿಗೊಂಡು ಅವರ ಮುಖ ನೋಡಿದೆ. ಮಂತ್ರ ಕಣ್ರಿ ಅದು. ಇದೆಂಥ ಮಂತ್ರ ರೀ? ಮೇಡ್ ಇನ್ ಜಪಾನ್ ಮಂತ್ರ ಇದ್ದಂಗಿದೆಯಲ್ಲ. ಜಪಾನ್ ಭಾಷೆನೇನ್ರಿ ಇದು? ಮೇಡ್ ಇನ್ ಚೈನೀ ಪದಗಳು ಕಣ್ರಿ. ಇದು ನಮ್ಮಿಬ್ಬರಿಗೂ ಸಂಕೇತ ಪದಗಳು. ನಾನು ನಿಮ್ಮನ್ನು ಕರೆದ ಕೂಡಲೇ ನೀವು ಚುಂಬಿಡ್ಸುಮ್ ಅಂತ ಅನಂತರ ಮಾತು ಶುರು ಮಾಡಬೇಕು. ನೀವು ನನ್ನನ್ನು ಕರೆದರೆ ನಾನು ಕುಂಸುಫು ಎನ್ನುತ್ತೇನೆ. ಈ ಸಂಕೇತ ಹೇಳದಿದ್ದರೆ ಅದೇ ದೆವ್ವ, ನಾನಲ್ಲ ಎಂದರ್ಥ. ಇದ್ಯಾಕೆ ಚೈನೀ ಪದ ಹೇಳಬೇಕು?
ಇನ್ಯಾವುದಾದ್ರೂ ಕನ್ನಡದ ಸಂಸ್ಕೃತದ ಪದ ಹೇಳೋದು ಒಳ್ಳೇದಲ್ವೇ? ಬೇಡ, ಇದು ಮೊನ್ನೆ ಭಾಷಾಶಾಸ್ತ್ರ ಪಾಠ ಮಾಡುತ್ತಾ ನಮ್ಮ ಮೇಷ್ಟ್ರು ಹೇಳಿದ್ದು, ನಮ್ಮ ಭಾಷೆ ಪದಗಳೇ ಆದರೆ ದೆವ್ವ ಸಹ ತಿಳಿದುಕೊಂಡು ದುರುಪಯೋಗ ಮಾಡ್ಬೋದು ಎಂದರು. ಇನ್ ಕೇಸ್ ನೀವು ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.